ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಮೇಥಿ ತೇಚ ಮಾಡೋದು ಹೇಳ್ಕೊಡ್ತನೋ. ಭಾಳ ಬೆಸ್ಟ್ ಆಗಿರ್ತೈತಿ ರೀ. ಇದೊಂದು ಡಿಫ್ರೆಂಟ್ ಆಗಿರ್ತೈತಿ. ನೀವು ಒಂದ್ಸಲ ಮಾಡಿ ನೋಡ್ರಿ, ಅಷ್ಟು ಮಸ್ತ್ ಆಗಿರ್ತೈತಿ. ಈಗ ಅದನ್ನ ಈಗ ಮೇಥಿ ತೇಚಾಕ ನಾ ಏನು ಬೇಕನ್ನೋದು ಹೇಳ್ತನೋ. ಈಗ ಹಸಿ ಮೆಣಸಿನ್ಕಾಯಿ ತೊಗೊಂಡನ್ರಿ. ಶೇಂಗಾ ಇರ್ತಾವಲ್ರಿ, ಹಸಿ ಶೇಂಗಾ ಅವನು ತೊಗೊಂಡನಿ. ಈಗ ಬೆಳ್ಳುಳ್ಳಿ ಮತ್ತು ಜೀರಿಗೆ ಎರಡನ್ನು ತೊಗೊಂಡನ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡನಿ. ಉಪ್ಪ ನಾ ಇಲ್ಲೇ ಕಲ್ಲುಪ್ಪು ತೊಗೊಂಡನ್ರಿ, ಟೇಸ್ಟ್ ಬರ್ತೈತೆ ಅಂತ ಹೇಳಿ. ಇವನ್ನ ಇದು ಕಲ್ಲುಪ್ಪ ಮತ್ತು ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡ್ರನ ಬೆಟ್ರಿ. ಅದಕ್ಕೆ ನಾನಿಲ್ಲೇ ಬೆಳ್ಳುಳ್ಳಿನ ಜಾಸ್ತಿನ ತೊಗೊಂಡನ್ರಿ. ಇದಕ್ಕೆ ಒಂದು ದೊಡ್ಡ ಕಟ್ಟಿರ್ತೈತಲ್ರಿ ಮೆಂತೆ, ಅದನ್ನ ಸೋಸಿ ನಾನು ಎಲ್ಲ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡೇನ್ರಿ. ತೊಳೆದ 2-3 ಸಲ ತೊಳೆದ ಕ್ಲೀನ್ ಮಾಡಿ ಇಟ್ಕೊಂಡನಿ. ಇವೆರಡನ್ನು ನಾನು ತೋರಿಸ್ನತ್ ಹೆಂಗೆ ಮಾಡೋದು ಅಂತ ಹೇಳಿ. ಇದು ಈಗ ನೋಡ್ರಿ, ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ತೊಗೊಂಡೈತಿ. ಮತ್ತು ಇವನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ತೋರ್ಸಾಕತ್ತೀನಿ ನಿಮ್ಗೆ. ಇದು ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೋಬೇಕ್ರಿ. ಇದನ್ನ ಚಂದಾಗ ಮೆಂತೆ ಇರ್ತೈತಲ್ರಿ, ಇದನ್ನ ನೋಡ್ರಿ ಎಲ್ಲ ತೊಳೆದಾಗೈತಿ. ಈಗ ಸೋಸ್ಕೊಂಡನೆ ಈಗ ನಾ ಅದಕ್ಕೆ ಏನ್ ಮಾಡೋದನ್ನ, ಈಗ ನಾನು ಶೇಂಗಾ ತಗೋತೇನ್ರಿ. ಶೇಂಗಾ ತಗೊಂಡು ಅವನ್ನ ಹುರ್ಕೋಬೇಕಾಕತಿ. ಇದು ಶೇಂಗಾದಾಗ ಪ್ರೋಟೀನ್ ಭಾಳ ಸಮೃದ್ಧವಾಗಿರ್ತಿ ಮತ್ತು ಮೂಳೆಗಳ ಆರೋಗ್ಯಕ್ರಿ, ತೂಕ ಕಡಿಮೆ ಮಾಡೋದಕ್ಕೆ ಎಲ್ಲಾನು ಬೆಸ್ಟ್ ಇರ್ತೈತಿ. ಹೃದಯದ ಆರೋಗ್ಯಕ್ಕೂ ಇದು ಬೆಸ್ಟ್ ಅಂತ ಹೇಳ್ತಾರ್ರಿ. ಅದಕ್ಕೆ ನಾನು ಇದನ್ನ ಎಲ್ಲ ನಿಮ್ಗೆ ಇದು ಶೇಂಗಾ ಕಾಳನ್ನು ಹುರಿಯಾಕತ್ತಾನ. ಈಗ ಅದ್ರ ಜೊತೆ ಮೆಣಸಿನ್ಕಾಯಿನೂ ಹಾಕೊಂಡೇನ್ರಿ. ಹಸಿ ಮೆಣಸಿನ್ಕಾಯಿ ಇರ್ತಾವಲ್ರಿ, ಬೆಳ್ಳುಳ್ಳಿನೂ ಸ್ವಲ್ಪ ಹಾಕೊಂಡನಿ, ಜೀರಿಗೆ ಹಾಕೊಂಡನಿ. ಇವೆಲ್ಲಾನು ಸೇರಿಸಿ ನಾನು ಈಗ ಚಂದಂಗ ಹುರ್ಕೊಳಾಕತ್ತೇನ್ರಿ. ಇವು ಸ್ವಲ್ಪ ಚಂದಂಗೆ ಹುರಿಬೇಕ್ರಿ. ನೋಡ್ರಿ ಇವು ಎಷ್ಟು ಮಸ್ತ್ ಆಗಾಕತ್ತಾವ. ಈಗ ಹುರಿದಿ ತೋರಿಸ್ನ ನಿಮ್ಗೆ ಹೆಂಗೆ ಹುರಿಬೇಕಂತ ಹೇಳಿ. ಅದ್ರದ್ದು ಎಲ್ಲ ಚಂದಾಗ ಹಿಂಗೆ ಮೆಣಸಿನ್ಕಾಯಿ ಅವು ಚಂದಂಗೆ ಹುರಿತಿರುದಿಲ್ರಿ. ಒಂದ್ ಸ್ವಲ್ಪ ಒತ್ತಿ ಅವನ್ನ ಚಂದಂಗ ಇದು ಹಂಚ್ ಕಾಯ್ದಿರ್ತೈತಲ್ರಿ, ಅದಕ್ಕೆ ಒತ್ತಿ ಹುರಿಬೇಕ್ರಿ ಅವನ್ನ. ಅಂದ್ರ ಅದು ಚಂದ ಬರ್ತಾವ ಮೆಣಸಿನ್ಕಾಯಿ. ಈಗ ಶೇಂಗಾನು ಹುರಿಯಾಕತ್ತಾವ್ರಿ. ಶೇಂಗಾ, ಮೆಣಸಿನ್ಕಾಯಿ, ಜೀರಿಗೆ ಸ್ವಲ್ಪ ಹಾಕಿರ್ತೈತಲ್ರಿ, ಅವನು ಹುರ್ಕೋತಿರ್ತಾವು. ಮತ್ತು ಬೆಳ್ಳುಳ್ಳಿನೂ ಸ್ವಲ್ಪ ಇದ್ರಾಗ ಹಾಕ್ಬಿಟ್ಟನ್ರಿ ನಾ. ಈಗ ನೋಡ್ರಿ ಇವನ್ನೆಲ್ಲ ಹುರಿದಾಗೈತಲ್ರಿ. ಈಗ ಹಿಂಗ್ ಬರ್ಬೇಕು ನೋಡ್ರಿ, ಮೆಣಸಿನ್ಕಾಯಿ ಹಿಂಗ್ ಬರ್ಬೇಕು. ಇದು ಕಬ್ಬಿಣದ ಹಂಚಿನಾಗನ ಹುರಿಬೇಕ್ರಿ ಇವು, ಅಂದ್ರ ಟೇಸ್ಟ್ ಬರ್ತೈತಿ. ಈಗ ನೋಡ್ರಿ ಕಬ್ಬಿಣದ ಹಂಚಿನಾಗ ಎಷ್ಟು ಚಂದ ಹುರಿದಾವ ಇವು ಇದೇ ತರ ಎಲ್ಲ ಚಂದಂಗ ಹುರಿದ ಇಟ್ಕೋಬೇಕ್ರಿ ಕಬ್ಬಿಣದ ಹಂಚಿನಾಗ. ಆಮೇಲೆ ಏನ್ ಮಾಡ್ಬೇಕಂದ್ರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇರ್ತೈತಲ್ರಿ, ಆ ಕೊತ್ತಂಬರಿ ಸೊಪ್ಪನ್ನ ಚಂದಂಗ ಅವನು ತೊಳೆದು ಇಟ್ಕೊಂಡಿರ್ಬೇಕ್ರಿ ಮೊದ್ಲು ಒಣಗಿಸಿ. ಅದನ್ನ ಇಲ್ಲೇ ಹಾಕ್ಬೇಕ್ರಿ. ಅದನ್ನ ಇದೆಲ್ಲ ಹುರಿದಾಗಿಂದ ಇದೆಲ್ಲಾನು ಶೇಂಗಾ ಕಾಳು, ಇವು ಮೆಣಸಿನ್ಕಾಯಿ ಅವೆಲ್ಲಾನು ತಗೊಂಡ್ ಬಂದ ನೋಡ್ರಿ. ಇದು ಎಲ್ಲಾನು ಹುರಿದಾಗೈತಿ. ಈಗ ಇವನ್ನ ಒಂದು ಇದು ಕುಟ್ಟಾಣಿ ಒಳಗ ಕುಟ್ಕೋತನ್ರಿ ಇವನ್ನ. ಈಗ ನೋಡ್ರಿ ಇವನ್ನೆಲ್ಲ ಹಾಕೈತಲ್ರಿ. ಇದಕ್ಕ ನಾನು ಕಲ್ಲುಪ್ಪು ತಗೊಂಡನ್ರಿ. ಯಾಕಂದ್ರೆ ಈ ಕುಟ್ಟಾಕ ಕಲ್ಲುಪ್ಪ ಬೆಸ್ಟ್ ರೀ. ಅದಕ್ಕನ ನಾನು ಕಲ್ಲುಪ್ಪನ್ನು ತಗೊಂಡನಿ. ಇವನ್ನ ಎಲ್ಲ ಚಂದಂಗ ಕುಟ್ಕೋಬೇಕ್ರಿ. ಇದೇನ್ ಅಷ್ಟ್ ನೈಸ್ ಆಗೋದೇನ್ ಬೇಡ, ಸ್ವಲ್ಪ ತರಿ ಆಗಿದ್ರು ಚಂದ ಆಗತ್ರಿ ಇದು. ನೋಡ್ರಿ ಈಗೆಲ್ಲ ಮೆಣಸಿನ್ಕಾಯಿ ಅದೆಲ್ಲ ಸಣ್ಣಗ ಆಗ್ತತಿ. ಭಾಳ ಅಂದ್ರೆ ಭಾಳ ಬೆಸ್ಟ್ ಟೇಸ್ಟ್ ರೀ ಇದು. ಯಾಕಂದ್ರ ಎಲ್ಲಾ ನಾವು ಮೇಥಿ ಚಪಾತಿ ಮಾಡೋ ಮುಂದಾಗ ನೋಡ್ತೀವಲ್ರಿ, ಅದೆಲ್ಲಕ್ಕಿಂತನೂ ಇದು ಡಿಫ್ರೆಂಟ್ ಆಗಿರ್ತೈತಿ, ಟೇಸ್ಟ್ ಆಗಿರ್ತೈತಿ. ಅದಕ್ಕೆ ನಾ ಇದನ್ನ ಮಾಡಿ ತೋರ್ಸಾಕ್ತೇನಿ. ಇದನ್ನ ನಾನು ತರಿಯಾಗಿ ಸ್ವಲ್ಪ ರುಬ್ಕೊಳಾಕ್ತೇನ್ರಿ. ಇದು ಕುಟ್ಕೊಳಾಕ್ತೇನೆ ನೋಡ್ರಿ. ಈಗ ತರಿಯಾಗಿ ಕುಟ್ಟೇನಿ. ಈಗ ಹೆಂಗ್ ಬರ್ತೈತಿ ಅದನ್ನ ತೋರಿಸ್ತೀನಿ ನಾ ನಿಮ್ಗ. ಈಗ ಇಷ್ಟ ಐತಲ್ರಿ, ಇನ್ನೊಂದ್ ಸ್ವಲ್ಪ ಇದನ್ನ ಏನ್ ಮಾಡ್ಬೇಕಂದ್ರ ಕುಟ್ಕೋಬೇಕ್ರಿ ಚಂದಾಗ. ಈಗ ಇದೆಲ್ಲ ಕುಟ್ಟಾಕತ್ತಿದ್ದು ಹೆಂಗ್ ಬಂದೈತಿ ಅಂದ್ರೆ ಹೇಳ್ತೀನಿ ನೋಡ್ರಿ. ಇದು ಚಂದ ಆಗೈತಿ. ಭಾಳ ಅಂದ್ರ ಭಾಳ ಮಸ್ತ್ ತರಿ ಆಗಿರ್ತೈತಿ. ಇಷ್ಟ ಹಿಂಗ್ ಬರ್ಬೇಕು ನೋಡ್ರಿ. ಹಿಂಗ್ ಬಂದ್ರ ಇದನ್ನ ಚಂದಂಗ ತಕ್ಕೊಂಡ್ ಇಟ್ಕೋಬೇಕಾಗ್ತತಿ. ಈಗ ಇನ್ನೊಂದ್ ಸ್ವಲ್ಪ ಇದು ಈ ಕಡೆ ಏನ್ ಮೆಣಸಿನ್ಕಾಯಿ ಐತಲ್ರಿ, ಅದನ್ನು ನಾನು ಇದನ್ನ ಕುಟ್ಕೊಂಡ ತರಿಯಾಗಿ ಕುಟ್ಕೊಳಕ್ತೇನೆ. ಈಗ ನೋಡ್ರಿ ಇದೆಲ್ಲ ಕುಟ್ಟಾಗೈತಿ. ಇದನ್ನ ಒಂದ ಪ್ಲೇಟಲ್ಲಿ ಹಾಕೊಳ್ಬೇಕ್ರಿ. ಇದನ್ನ ತಕ್ಕೋಬೇಕಾಕತಿ. ಈಗಿನ ತೆಗಿತೀನಲ್ಲ, ತಕ್ಕೊಂಡಾದ್ಮೇಲೆ ಈಗ ನೋಡ್ರಿ ಎಷ್ಟ್ ಮಸ್ತ್ ಆಗೈತಿ. ತರಿಯಾಗಿ ಚಂದ ಇದ್ರೊಳಗ್ ಕುಟ್ಟುದ್ರಿಂತ್ರ ರೀ ಭಾಳ ಚಂದ ತರಿಯಾಗಿ ಬರ್ತೈತಿ ನೋಡ್ರಿ. ಈಗ ಎಷ್ಟ್ ಮಸ್ತ್ ಆಗೈತಿ ಇದು. ಈಗ ಖಾರನು ಐತಿ, ಉಪ್ಪುನು ಐತಿ ಇದ್ರೊಳಗ್ರಿ. ಅಂದ್ರ ಮೆಣಸಿನ್ಕಾಯಿ ಖಾರ ಇರ್ತೈತಲ್ರಿ, ನೀವು ಮೆಣಸಿನ್ಕಾಯಿನೂ ನೋಡಿ ಹಾಕೋರಿ. ನಿಮ್ಗೆ ಎಷ್ಟು ಟೇಸ್ಟ್ ಬೇಕು ಅನ್ನ ಅಷ್ಟ ಹಾಕೊಂಡ ಅದಕ್ಕೆ ರುಚಿಗೆ ತಕ್ಕಷ್ಟು ಒಂದ್ ಸ್ವಲ್ಪ ಉಪ್ಪುನು ಹಾಕೊಂಡಿರ್ತೀರ. ಜೀರಿಗೆ, ಬೆಳ್ಳುಳ್ಳಿ ಅಂತೂ ಇದ್ರೊಳಗೆ ಹಾಕಿರ್ತತಿ. ಇದನ್ನ ನಾನು ಏನ್ ಮಾಡಾಕ್ತೇನೆ ಅಂದ್ರೆ ಕುಟ್ಟಿದ್ದು ಇದನ್ನ ಒಂದ್ ಪ್ಲೇಟಲ್ಲೇ ಹಾಕೊಳಾಕ್ತೇನ್ರಿ. ನೋಡ್ರಿ ಎಷ್ಟು ಮಸ್ತ್ ಕಾಣಾಕತ್ತೈತಿ.
ಈ ತರಿತರಿಯಾಗಿ ಕುಟ್ಟಿಟ್ಕೊಂಡಂತ ತೆಚಾನ ನಾನು ಏನ್ ಹಂಚಿರ್ತೈತಲ್ರಿ ಕಾಯ್ದ ಹಂಚ ಅದ್ರೊಳಗನ ನಾನ್ ಸ್ವಲ್ಪ ಎಣ್ಣೆ ಹಾಕೊಂಡ ಅದನ್ನ ಹಾಕೊಂಡ ಸ್ವಲ್ಪ ಬಾಡಿಸ್ಬಿಟ್ರಿ ಅದ್ರ ಟೇಸ್ಟ್ ಬಾಳ್ ಡಬಲ್ ಆಗಿರ್ತೈತ್ರಿ. ನೋಡ್ರಿ ಎಷ್ಟ್ ಚಂದಾಗಿರ್ತತಿ. ಈಗ ಇದನ್ನ ನಾನ್ ಏನ್ ಮಾಡಾಕತ್ತೇನೆ ಅಂದ್ರ ಮತ್ತ ಎಣ್ಣೆ ಒಳಗ ಬಾಡಿಸ್ಕೊಳಾಕ್ತೇನ್ರಿ. ಬಾಳ್ ಬೆಸ್ಟ್ ಆಗಿರೋಂತ ಒಂದು ಟೇಸ್ಟ್ ರೀ ಇದು ತೇಚ. ಈಗ ನೋಡ್ರಿ ಎಷ್ಟ್ ಮಸ್ತ್ ಹಂಗ ಆಗಾಕತ್ತೈತಿ ಇದು. ಈ ಎಣ್ಣೆ ಒಳಗ ಮತ್ ಹೊಳ್ಳಿ ಇದನ್ನ ಬಾಡಿಸ್ಬೇಕ್ರಿ. ಈಗ ಅಂದ್ರ ಮೆಣಸಿನ್ಕಾಯಿ ಅದು ಎಲ್ಲಾ ಚಂದ ಆಗ್ತತ್ರಿ ಇದ್ರೊಳಗ. ಆ ಟೇಸ್ಟುನು ಬರ್ತೈತಿ ಅಷ್ಟ. ಈಗ ನೋಡ್ರಿ ಇದನ್ನೆಲ್ಲಾನು ನಾನು ಚಂದಂಗ ಬಾಡಿಸ್ಕೊಳಕತ್ತೇನ್ರಿ. ಎಷ್ಟ್ ಮಸ್ತ್ ಆಗ್ತತಿ. ಈಗ ಎಷ್ಟಂದ್ರ ಇದನ್ನ ಜಾಸ್ತಿನೂ ಬ್ಯಾಡ್ರಿ, ಸ್ವಲ್ಪ ಬಾಡಿಸ್ಕೊಂಡ್ರ ಸಾಕ್ ಇದನ್ನ. ಈಗ ಮಸ್ತ್ ಆಗ್ತತಿ. ಅದು ಗೊತ್ತಾಗ್ತತಲ್ರಿ ಸ್ವಲ್ಪ ಆಗೇತತ್ ಹೇಳಿ. ಆಮೇಲೆ ಅದನ್ನ ಏನ್ ಮಾಡ್ಬೇಕಂದ್ರ ತಕೊಂಡ್ಬಿಡ್ಬೇಕ್ರಿ. ಬಾಳ ಅಂದ್ರ ಭಾರಿ ಮಸ್ತ್ ಆಗಿರುವಂತ ಒಂದು ತೇಚಾರ ಇದು. ಈಗ ನಮ್ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ ನಮ್ಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತತಿ. ಈಗ ನಾನು ಇದನ್ನ ತರಿತರಿಯಾಗಿ ರುಬ್ಬಿ ಮತ್ತ ಅದನ್ನೆಲ್ಲ ಹಾಕೊಂಡು ಎಣ್ಣೆ ಹಾಕೊಂಡು ಅದನ್ನೆಲ್ಲ ಬಾಡಿಸ್ಕೊಂಡು ಎಲ್ಲ ಮಸ್ತಂಗ ಇದನ್ ಮಾಡೇನ್ರಿ. ಅದನ್ನ ನಿಮ್ಗ ಎಲ್ಲಾನು ನಿಮ್ಗ ಅದ್ ಏನೇನ್ ಹಾಕ್ಬೇಕು ಎಲ್ಲಾ ತೋರ್ಸಿನಿ. ಇದಕ್ಕ ನಾನು ಸ್ವಲ್ಪ ಇನ್ನೊಂದ್ ಪ್ಯಾನ್ ತಗೊಂಡ ಅದನ್ನ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡ ಅದಕ್ಕ ಒಂದ್ ಸ್ವಲ್ಪ ಜೀರಿಗೆ ಅದನ್ನೆಲ್ಲ ಹಾಕೊಂಡ ಈರುಳ್ಳಿ ಇರ್ತತಲ್ರಿ ಸಣ್ಣಾಗಿ ಹೆಚ್ಚಿಟ್ಕೊಂಡ ಅದನ್ನ ಹಾಕೊಂಡಿಂದ ಈ ಮೆಂತ್ಯ ಸೊಪ್ಪು ಇರ್ತತಲ್ರಿ ಅದನ್ನೆಲ್ಲ ಚಂದಂಗ್ ಕಟ್ ಮಾಡಿ ಇಟ್ಕೊಂಡ ಅದನ್ನ ಹಾಕ್ಬೇಕ್ರಿ ಇದಕ್ಕ. ನೋಡ್ರಿ ಇದನ್ನೆಲ್ಲ ಮೆಂತ್ಯ ಸೊಪ್ಪು ತಗೊಂಡನಲ್ರಿ ಇದನ್ನ ಕಟ್ ಮಾಡ್ಕೋತೀನಿ. ಈಗ ಚಂದಾಗ ಕಟ್ ಮಾಡ್ಕೋಬೇಕ್ರಿ. ಅದನ್ನ ಸ್ವಲ್ಪ ಕಡ್ಡಿ ಇರ್ತತಲ್ರಿ ಅದನ್ನ ಹಿಂಗ ಈ ತರ ಕಟ್ ಮಾಡ್ಕೊಳಕ್ತೇನೆ ನೋಡ್ರಿ. ಇಷ್ಟ ಸಣ್ಣ ಆದ್ರ ಸಾಕ್ರಿ. ಅದು ಯಾಕಂದ್ರ ಅದ ಎಣ್ಣೆ ಒಳಗ ಬಾಡ್ಸಾಕ್ ಬರ್ತೈತಿ ಅದನ್ನ ಚಂದಂಗ. ಅದಕ್ಕ ನಾನು ಈರುಳ್ಳಿ ಅದು ಎಲ್ಲ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಇಟ್ಕೊಂಡೇನ್ರಿ. ಅದಕ್ಕ ಇದನ್ನ ಏನ್ ಮೆಂತೆ ಇರ್ತೈತಲ್ರಿ ಅದನ್ನ ಚಂದಂಗ್ ಕಟ್ ಮಾಡ್ಕೋಬೇಕ್ರಿ. ಇದನ್ನ ಸಣ್ಣಗ ಕಟ್ ಮಾಡ್ಕೋಬೇಕು ಒಂದ್ ಸ್ವಲ್ಪ. ಅಂದ್ರೆ ಕಡ್ಡಿ ಎಲ್ಲಾನು ಸಣ್ಣ ಆಗ್ತೈತಿ ಅದು. ಈಗ ನೋಡ್ರಿ ಇದನ್ನ ಇಷ್ಟ ತಗೊಳಿದ್ರ ಇದನ್ನ ಇಷ್ಟ ತಗೊಂಡ ಚಂದಂಗ್ ಕಟ್ ಮಾಡ್ಕೊಳಕ್ತಾನೆ. ಈಗೆಲ್ಲ ಇದನ್ನೆಲ್ಲ 2-3 ಸಲ ಸೋಸಿಂದ ತೊಳೆದೋದು ಎಲ್ಲ ಮಾಡಿ ಇಟ್ಕೊಂಡನ್ರಿ. ಈಗ ಬರೀ ಈಗ ಕಟ್ ಮಾಡೋದು ಅಷ್ಟ ಐತ್ರಿ. ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡ ಅದ್ರೊಳಗ ಈಗೇನ್ ನಾವು ಒಂದ್ ಪ್ಯಾನ್ಯಾಗ ಎಣ್ಣೆದು ಹಾಕಿ ಈರುಳ್ಳಿದು ಹಾಕಿರ್ತೀವಲ್ರಿ ಅದಕ್ಕ ಇದೇನ್ ಸೊಪ್ಪು ಇರ್ತೈತಿಲ್ಲ ಅದನ್ನ ಹಾಕ್ಬೇಕಾಗ್ತೈತಿ ನೋಡ್ರಿ. ಇದನ್ನೆಲ್ಲ ಮಾಡೇನೀಗ. ಈಗ ಏನ್ ಮಾಡೇನಂದ್ರ ಇದೆಲ್ಲ ಕಟ್ ಮಾಡಿ ಇಟ್ಕೊಂಡಂತ ಸೊಪ್ಪನ್ನ ಈ ಎಣ್ಣೆ ಒಳಗ ಹಾಕೋತನ್ರಿ. ಇದು ಈರುಳ್ಳಿನೂ ಹಾಕೈತಿ ಇದಕ್ಕ. ಇದೇನ್ ಪಲ್ಯ ಇರ್ತೈತಲ್ರಿ ಕಟ್ ಮಾಡಿ ಇಟ್ಕೊಂಡಿದ್ದ ಆ ಮೆಂತ್ಯ ಸೊಪ್ಪು ಹೆಲ್ತಿಗೆ ಬಾಳ ಒಳ್ಳೇದಲ್ರಿ. ಅದಕ್ಕ ನೋಡ್ರಿ ಇದನ್ನೆಲ್ಲಾನು ನಾನು ಹಾಕಿ ಅದಕ್ಕೇನ್ ತರಿತರಿಯಾಗಿ ಇದನ್ನೆಲ್ಲ ಮಾಡಿ ಇಟ್ಕೊಂಡಿದ್ದೀವಲ್ರಿ ತೇಚ ಅದನ್ನ ಹಾಕಿ ಮಿಕ್ಸ್ ಮಾಡ್ಬೇಕ್ರಿ. ಇದು ಮೇಥಿ ತೇಚ ಆತಾರ್ರಿ ಇದಕ್ಕ. ಇದನ್ನೆಲ್ಲ ಹಾಕಿ ಮಾಡೋದ್ರಿಂತ್ರ ಇದೇನಿಲ್ರಿ ಇದನ್ನು ಎಲ್ಲ ಎಣ್ಣೆ ಒಳಗ್ ಬಾಡಿಸ್ದಂಗ ಆಗಿರ್ತತಿ. ಮತ್ ಇದ್ ಪಲ್ಯ ಒಂದ್ ಸ್ವಲ್ಪ ತಾಳ್ಸಿದಂಗ ಆಗ್ಬೇಕಲ್ರಿ. ಅದಕ್ಕ ನಾವ್ ಏನ್ ಮಾಡ್ಬೇಕಂದ್ರ ಅದನ್ನ ಎರಡು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತ ಇಟ್ಟ ಅದಕ್ಕ ಮ್ಯಾಲ ಮುಚ್ಚಿಟ್ಟು ಬಿಡ್ಬೇಕಾಗ್ತತಿ. ಈಗ ನೋಡ್ರಿ ಇದನ್ನೆಲ್ಲಾನು ಕುಡೈತಲ್ರಿ. ಈಗ ಒಂದ್ ಸ್ವಲ್ಪ ನೋಡ್ರಿ ಹಿಂಗ ಇಷ್ಟ ಮಾಡಿದ್ರ ಪಲ್ಯ ಅದು ಎಲ್ಲ ಅದು ಮೇಥಿ ತೇಚ ರೆಡಿ ಆಗಿರ್ತತ್ರಿ. ಈಗ ಇನ್ನೊಂದ್ ಸ್ವಲ್ಪ ಎಣ್ಣೆ ಒಳಗ್ ಬಾಡಿಸೋದಿರ್ತೈತಲ್ರಿ ಅದನ್ನ ಸಣ್ಣಾಗ ಉರಿ ಇಡ್ಬೇಕು. ಸಣ್ಣಾಗ ಇಟ್ಟ ಅದನ್ನ ಚಂದಂಗ ಅದು ಒಂದ್ ಸ್ವಲ್ಪ ಮುಚ್ಚಿ ಅದನ್ನ ತಾಳಿಸ್ಬೇಕಾಗ್ತತ್ರಿ. ಯಾವ್ದ ಪಲ್ಯ ಆಗ್ಲಿ ಸ್ವಲ್ಪ ಸ್ಟೀಮ್ ಮ್ಯಾಲ ಬೆಂದಿತ್ತಂದ್ರ ಅದು ಚೆನ್ನಾಗ್ ಬರ್ತತ್ರಿ. ಅದಕ್ಕ ನೋಡ್ರಿ ಈಗ ಎಷ್ಟು ಮಸ್ತ್ ಆಗಿರುವಂತ ಮೇಥಿ ತೇಚ ರೆಡಿ ಆಗೈತ್ರಿ. ಈಗ ಫಸ್ಟ್ ಕ್ಲಾಸ್ ಆಗಿರ್ತತಿ. ಘಮಾನು ಹಂಗ ಬರಾಕತ್ತಿರ್ತತಿ. ಇದ್ರ ಟೇಸ್ಟನ್ನ ಬೇರೆ ಇರ್ತತಿ. ಅದಕ್ಕ ನೀವು ಒಂದ್ಸಲ ಮಾಡಿ ನೋಡ್ರಿ. ಮೆಂತೆ ಈಗ ಸಿಗ್ತಿರ್ತತಿ ಸೀಸನ್ ಇರೋದ್ರಿಂತ ಬಾಳ ಮಸ್ತ್ ಆಗಿರ್ತತಿ. ಇದ್ರ ಜೊತೆ ನಾವ್ ಮೆಂತೆ ಚಪಾತಿನೂ ತೋರ್ಸೇನಿ. ಅದಕ್ಕ ಎರಡೂನು ಮಿಕ್ಸ್ ಮಾಡಿ ಎರಡೂನು ತಿಂದ್ರ ಕಾಂಬಿನೇಷನ್ ಬಾರಿ ಮಸ್ತ್ ಇರ್ತತ್ರಿ.